ಹಲೋ ವಸುಮತಿ, ಆನೆಯ ಜಾನ್ಚಿಕ್ಕಿ. ಹಾ, ನೀ ಆರಾಮಿದ್ಯಾ? ನಾನು ಆರಾಮಿದ್ನೆ ವಸುಮತಿ. ಹಾ, ಕಾಲು ನೋವಿಲ್ಲೆ, ಕೈ ನೋವಿಲ್ಲೆ, ಸೊಂಟ ನೋವಿಲ್ಲೆ. ಹಾ ಹೌದೇ, ನೋವೆಲ್ಲ ಕಡಿಮೆ ಮಾಡ್ಕೊಂಡಿಗಿದೆ ಈಗ. ಆನೆ ಔಷಧಿ ಮಾಡ್ತೀನಿ. ಹಾ, ಅದು ಎಂತ ಆತು ಅಂದ್ರೆ ಅವಾಗೊಂದ್ಸಲ ರಾಶಿ ಜಗ್ತಾ ಹೊಡ್ತಾ ತಡ್ಕೊಂಬ್ಲಾಗಿದ್ದೆಯ ಶಿರ್ಸಿಗೆ ಹೋದ್ನ. ಡಾಕ್ಟರ್ ಹತ್ರ ಒಂದು ಇಂಜೆಕ್ಷನ್ ತಗೋ ಬಂದ್ಬಿಡೋಣ ಹೇಳಿ ಹೋಗಿದ್ದಿ. ಅದು ಸುತ್ತ ಮಧ್ಯಾಹ್ನ ಆದ್ರೂ ಆ ಡಾಕ್ಟ್ರು ಬಂದೇ ಆ ನರ್ಸ್ ಅಂತೂ ಈಗ ಬರ್ತಾರೆ ಹೇಳತ್ತು. ಡಾಕ್ಟ್ರು ಮಾತ್ರ ಬತ್ತನೇ ಇಲ್ಲ. ಸಾಯ್ಲಿ ಅತ್ಲಾಗಿ ಇನ್ನೊಂದ್ ದಿವ್ಸ ಬಪ್ಪನ ಮನೆ ಬದಿ ಚಾಕ್ರೆಲ್ಲ ಹಂಗೆ ಇದ್ದು ಅಂದು ಮನೆ ಬಪ್ಪನಾಳು ಬಂದ. ಅದು ಒಂದು ಬಸ್ ಹೊತ್ತು ಬಸ್ ಹೊತ್ತಿರೆ ವಸುಮತಿ. ಬಸ್ಸಲ್ಲಿ ರಶ್ಯು ಅಂದ್ರೆ ಒಂದ್ ಅರ್ಜು ನುಸಿ ಬಡ್ದು ಹಾಕಿರು ಅದ್ ನೆಲಕ್ಕೆ ಬಿಡ್ತಿಲ್ಲ ನೋಡು, ಸಿಕ್ಕಾಕೆ ಬಿದ್ಬಿಡ್ತು. ನಮ್ನಿ ಜನರು ರಶ್ಯು. ಕಡೆಗೆ ಇದು ಬಿಟ್ರೆ ಹಂಗ ಬೇರೆ ಬಸ್ಸು ಇಲ್ಲೇ ಒಂದ್ ಬದಿಗೆ ಹೋಶು ಆಗೋಜು ಅಂದು ಅದೇ ಬಸ್ಸಿಗೆ ನಿತ್ಕಪ್ಪ ನಾಳೆ ಹೆಂಗ ನಿತ್ಕಂಡು ದೂಡಿ ಬಾಗಲ್ ಕೆಡಗ್ ಬಿಡ್ತವನ ಕಾಣ್ತು ಜನ. ನಮ್ನಿ ರಶ್ಯು. ಕಡೆಗದ ಅಲ್ಲಿ ಹಿಂದಿನ ಸೀಟಲ್ಲಿ ಕುತ್ಕೊಂಡವ ನೋಡ್ದವಂಗೆ ಪಾಪ ಕಂಡತಕ್ಕು. ಅಮ್ಮ ಇಲ್ಲಿ ಬರ್ರ, ಇಲ್ಲಿ ಸೀಟ್ ನಂಬರ್ ಕುತ್ಕೊಳ್ರ, ನಾನ್ ನಿತ್ಕತ್ತೆ, ನಿಮ್ಮ ಹತ್ರ ನಿತ್ಕೊಳಕ್ ಆಗೋದಿಲ್ಲ ಅಂದ. ಕಡೆಗೆ ಹಂಗೆ ಅಲ್ಲಿ ಹೋಗಿ ಕುತ್ಕೊಂಡ. ಹಂಗೆ ಬಸ್ ಬಿಟ್ಟಿದ್ದೆ ಸಯ್ಯೆ ವಸುಮತಿ. ನನಗಂತೂ ಅಮ್ಮನೆ ಕತ್ರ ಬಪ್ಪ ತಕೊಂಡು ಮುಚ್ಚಿದ ಕೋಣೆ ಬಿಟ್ಟಿದ್ನಿಲ್ಲ ನೋಡು. ಹಾ ಹೌದು, ಎಂತ ಅಂದ್ರೆ ಬಸ್ಸು ರಸ್ತೆಲಿ ಹೋಗ್ತಾ ಇದ್ದೋ ಅಥವಾ ಯಾವ್ದಾದ್ರು ಹೊಳೆ ಗುಂಡಿಲಿ ಹೋಗ್ತಾ ಇದ್ದೋ, ಕೆರೆ ದಾಡದ್ಮೇಲೆ ಹೋಗ್ತಾ ಇದ್ದೋ ಒಂದು ತಿಳಿಯ. ಒಂದ್ಸಲ ಕೆಳಗ್ ಉಜುಕ್ತು, ಒಂದ್ಸಲ ಮ್ಯಾಲ ಹಾರ್ತು, ಕೆಳಗ್ ಉಜುಕ್ತು, ಮ್ಯಾಲ ಹಾರ್ತು. ಎಂತ ಹಿಡ್ಕತ್ವೆ ವಸುಮತಿ. ಅಚ್ಚಿಗೆ ಹಿಡ್ಕೊಂಡ್ರೆ ಅಚ್ಚಿ ಬೀಳ್ತಿ, ಇಚ್ಚಿಗೆ ಹಿಡ್ಕೊಂಡ್ರೆ ಇಚ್ಚಿ ಬೀಳ್ತಿ. ಜನ ನೋಡ್ದವ್ ಎಂತ ತಿಳ್ಕತ್ವನ ಕಾಣ್ತು ನನಗಂತೂ. ನನ್ನ ದೊಡಕಿ. ದೇವ್ರೆ ಹ್ಯಾಂಗಾರು ಸುರಕ್ಷಿತವಾಗಿ ಮನೆ ಒಂದು ತಲುಪ್ಲಪ್ಪ ಹೇಳ್ಕೊಂಡು ಹೇಳ್ಕೊತ ಅಂತೂ ಆ ಮನೆ ಕತ್ರಿ ಬಂತೆ. ಕತ್ರಿಲಿ ಇಳಿದಿದ್ದೆ ಏನಿಗೆ ದೇವ್ರೆ ಮನೆ ಹೋಗ್ದೆ ಹೆಂಗಪ್ಪ, ಈ ನಮ್ನಿ ಕಾಲು ಜಗತಾ ಹೊಡ್ತಾ, ಈ ದೊಡಕಿಗಂತೂ ಇನ್ನು ಮತ್ತೂ ಹೆಚ್ಚಾಗೋಯ್ಕು ಹೇಳಿ ಹಂಗೆ. ಕಡೆಗೆ ನಂದೆ ಹೆಜ್ಜೆ ಹಾಕ್ತಿ, ನೋಯ್ತಾ ಇಲ್ಲೇ ಕಾಲೆಲ್ಲವ. ಬೆನ್ನು ನೋಯ್ತಿಲೆ, ಕಾಲು ನೋಯ್ತಿಲೆ. ಇಷ್ಟತಕ್ಕ ಕುತ್ಗ ಬಂದಾತು. ಹಂಗಾಗಿ ಇದು ಇನ್ನೊಂದ್ 4 ಹೆಜ್ಜೆ ನಡೆದ್ಕೊಳೆ ಮತ್ತೆ ಶುರು ಆಗ್ತಾರವಲ್ಲ ಹೇಳಿ ಹಂಗೆ. ಮನೆವರೆಗೆ ಹೋದ್ರು ವಸುಮತಿ ಹೊನಿ ನೋವು ಹೇಳದೆ ಇಲ್ಲೇ ನೋಡು. ಜಗುತ್ತಾ ಹೊಡ್ತಾ ಎಂತದು ಇಲ್ಲೇ. ಕಡೆಗೆ ಮನೆ ಹೋಗ್ಕೊಂಡು ಊಟ ಮಾಡ್ಕೊಂಡು ಮನ್ಕೊಂಡು ಎಣ್ಣೆ ಬೆಣ್ಣೆ ಅಂತೂ ಬೇಕಾಜೆ ಇಲ್ಲೇ ವಸುವಂತ. ಮನಗೆದ್ರು ಎಂತ ನೋವು ಇಲ್ಲೇ. ಕಡೆಗೆ ಹಂಗೆ ಆ ಬಸ್ಸಲ್ಲಿ ನಮ್ನಿ ದೊಡಕಿ ಆತಲೆ. ದೊಡಕಿ ಅಪ್ಪತಕ್ಕವ ನಮ್ ಶರೀರದಲ್ಲಿ ಯಾವ್ಯಾವ್ದು ಜಾರ್ ಎಲ್ಲೆಲ್ಲಿ ಹೋಗಿ ಕುಕ್ರು ಬಡ್ದಿತ್ತ ಎಂತನ ಅದೆಲ್ಲ ಸಮ ಅದ್ರ ಜಾಗಕ್ಕೆ ಹೋಗಿ ಕುತ್ಕೊಂಡ್ ಚಾರ್ವಲ್ಲ. ಹಂಗಾಗಿ ನೋವು ಎಗ್ತಾ ಎಂತೂ ಬಂಜೆ ಇಲ್ಲೇ. ಅದು ಇದೆ. ಈಗ ನಾವು ಅಡಿಕೆ ಚೀಲಕ್ಕೆಲ್ಲ ಅಡಿಕೆ ತುಂಬ್ಕೊಂಡು 3-4 ಸಲ ಎತ್ತಿ ಬಿಟ್ಟಾಗ್ತಲೆ ಅವಾಗ ಖಾಲಿದ ಜಾಗದಲ್ಲೆಲ್ಲ ಅಡಿಕೆ ಹೋಗಿ ಕುತ್ಕೊಂಡ್ ಸಮ ಆಗ್ತದ, ಚೀಲ ಭರ್ತಿ ಆಗ್ತು. ಹಂಗೆ ನಮ್ ಶರೀರಕ್ಕೂ ಅದು ನಮ್ಗೆ ವ್ಯಾಯಾಮ ಆದಂಗ ಆತರವು. ಅದೇ ನರ ಜಾರಿಯೋ ಜಡ, ಎಲುಬ್ ಜಾರಿಯೋ ಜಡ ಎಲ್ಲ ಹೇಳ್ತವಲೆ. ಆ ಬಸ್ ದೊಡಿಕೆಪ್ಪ ತಕ್ಕ ಸಮ ಅದ್ರ ಜಾಗಕ್ಕೆ ಹೋಗಿ ಕೂತ್ಕೊಂಡ್ ಚಾರ್ವಲ್ಲ. ಕಡೆಗೆ ಇದು ನಮಗ್ ಚಲೋ ಔಷಧ್ಯ ಕಾಣ್ಚ ಹೆಂಗೆ ದುಡ್ಡು ಕೊಡಾಡ ಧೂಪ ಹಚ್ಚಾಡ ಇದನ್ನೇ ಮಾಡೋಣ ಹೇಳಿ ಮರ್ದಿವ್ಸನಿಂದ ತಡಪಡ ಮಾಡಿದ್ನೇ ಇಲ್ಲೇ ವಸುಮತಿ. ಬ್ಯಾಗ್ ಎದ್ದು ಹಸ್ರಿ ಕುಡ್ಕೊಂಡು ಒಂದ್ಸಲ ಚಾಕ್ರಿ ಮುಗಿಸಿಕ್ಕೆ ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ನಮ್ಮನೆ ಬಸ್ ಕತ್ರಿಗೆ ಹೋಗಿ ನಿಂತ್ಗಣ್ಣ. ಒಂದು ಬಸ್ ಹತ್ತಜಿ ದಲ್ಲಿ ಒಯ್ದ್ರಸ್ತಿದ್ದಲೆ ಒಳ್ಳೆ ಇಳ್ಕಂಡು ಮತ್ತೊಂದ್ಗಳಿಗೆ ಈ ಬದಿ ಬಪ್ಪ ಬಸ್ ಬಂತ ಇಲ್ಲಿಯ ಹೋದ್ರ ಹತ್ತಜಿ ಮನೆ ಕತ್ರಿಲಿ ಇಳ್ಕಂಡು. ಹಿಂಗೆ ಆ ದಿವ್ಸಕ್ಕೆ 3-4 ಸಲವ ಈ ಬಸ್ ಹೋಗಿ ಅಲ್ಲಿ ಇಳ್ಕಂದು ಆ ಬಸ್ಸಿಗೆ ಹೋಗಿ ಇಲ್ಲಿ ಇಳ್ಕಂದು ಮಡ್ಜಿ. ಅದೇನ ದೊಡಕಿ ಆಗಿ ನನ್ನ ಶರೀರ ಎಲ್ಲ ಸಮ ಗೊತ್ತಾಗರವೆ. ದುಡ್ಡೇನು ಕೊಡಾಡ್ದಲೆ ಬಸ್ಸಿಗೆ ಸುಟ್ಟು ಆಧಾರ್ ಕಾರ್ಡ್ ಒಂದು ಹಿಡ್ಕೊಂಡ ಹೋಗಿ ಬಂದು ಮಾಡ್ದ. ಈಗ ನೋಡು 1 ತಿಂಗಳ ಮಾಡತಕ್ಕವ ಈಗ ಸಮ ನೋವು ಗೀವು ಎಲ್ಲ ಕಡಿಮೆ ಆಗ್ತಲೆ ಅದೇಯ. 4 ಜನಕ್ಕೆ ಹೇಳೋಣ ಕಣ್ಚ ಇಲ್ಲ, ಅದಕ್ಕೆ ನಿಂಗೂ ಹೇಳ್ಜಿ. ಆದ್ರೆ ಅದೇ ಈಗಂತದ ಹೊಂಡ ಗಿಂಡ ಎಲ್ಲ ತುಂಬವು, ರಸ್ತೆ ಎಲ್ಲ ವಾಸನ ಲೇವಲ್ ಮಾಡವು ಎಲ್ಲ ಹೇಳ್ಕೊತಿದ್ಬೇಡ. ಇನ್ ಮಾಡಲ್ ಶುರು ಮಾಡ್ಬಿಡ್ತು ಎಂತನ ಹೆಂಗ್ ಹೋದೆ ಬೇಜಾರ ಮರೈತಿ. ಇನ್ 2 ತಿಂಗಳ ತಾಡ್ದಾರು ಮಾಡಿದ್ರೆ ಒಂದೊಂದು ಈ ನೋವು ಮೈಕೈ ನೋವು ಎಲ್ಲ ಕಡಿಮೆ ಆದ್ರು ಮಾಡ್ಕೊತಿದ್ದಿ. ಎಂತ ಮಾಡ್ತವ ಏನೇನ್ ಮುಚ್ಚಿದವ್ರು ಸಾಕಾಯ್ತು ಕಾಣ್ತಾ ಇತ್ತು. ಇಡ್ಲ.